ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಕಡಲೆಕಾಯಿ ಪಾಯಸ. ಕಡಲೆಕಾಯಿ ಪಾಯಸಕ್ಕೆ ಕಾಯಿ ತುರಿ, ತೆಂಗಿನಕಾಯಿ ತುರಿ, ಏಲಕ್ಕಿ, ಕಡಲೆ ಬೀಜ 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿ ರುಬ್ಬಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಡಿ. ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪ, ರುಬ್ಬಿರೋ ಮಿಶ್ರಣವನ್ನು ಹಾಕಿ ಕೈ ಆಡಿಸಿ ಗಂಟು ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ಸ್ವಲ್ಪ ಸಕ್ಕರೆ ಸೇರಿಸಿ. ಬೆಲ್ಲ ಬೇಕಾದವರು ಹಾಕೋಬೋದು. ನಾನಿಲ್ಲಿ ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ದ್ರಾಕ್ಷಿ, ಗೋಡಂಬಿ ಏನೂ ಹಾಕ್ತಾಯಿಲ್ಲ. ಹಿಂದೆ ಹೇಗೆ ಮಾಡ್ತಿದ್ರೋ ಆ ಥರ ನಾನು ಮಾಡ್ತಾಯಿದ್ದೀನಿ. ಆಯಿತು, ಈಗ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ನಾನು. ಅಕ್ಕಿ ಪಾಯಸ, ಬೆಲ್ಲ, ತೆಂಗಿನಕಾಯಿ ತುರಿ, ಅರ್ಧ ಬಟ್ಲು ಅಕ್ಕಿ, ಏಲಕ್ಕಿ. ಅಕ್ಕಿಯನ್ನು ಬಾಣಲೆಯೆಲ್ಲ ಹಾಕಿ ಚೆನ್ನಾಗಿ ಹುರಿಯಿರಿ. ಅಕ್ಕಿ ಚೆನ್ನಾಗಿ ಕೆಂಪಾಗಬೇಕು. ಬಿಳಿ ಬಿಳಿನೇ ಇದ್ದರೆ ಅಷ್ಟು ರುಚಿ ಬರಲ್ಲ ಪಾಯಸ. ಅಕ್ಕಿ ಕೆಂಪಾದರೆ ಚೆನ್ನಾಗಿ ಘಮ ಬರುತ್ತೆ, ಪಾಯಸ ರುಚಿಯಾಗಿರುತ್ತೆ. ಇದಾಗಿದೆ. ಆದಮೇಲೆ ಒಂದು ಬಟ್ಲಲ್ಲಿ ಅಕ್ಕಿ ಹಾಕಿ ನೀರು ಹಾಕಿ 5 ನಿಮಿಷ ನೆನೆಯೋಕ್ಕೆ ಬಿಡಿ. ನೆಂದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಏಲಕ್ಕಿ, ಅಕ್ಕಿ ಎಲ್ಲನೂ ಹಾಕಿ ರುಬ್ಬಿಟ್ಕೊಳ್ಳಿ. ತರಿಯಾಗಿ ರುಬ್ಬಿ, ತುಂಬ ಸಣ್ಣಗೆ ಬೇಡ. ಅಕ್ಕಿ ಪಾಯಸ ತರಿಯಾಗೇ ಇರಬೇಕು. ಅಕ್ಕಿ ರುಬ್ಬುವಾಗ ನೋಡ್ಕೊಳ್ಳಿ. ಒಂದು ಪಾತ್ರೆ ಇಟ್ಟು ಅದರಲ್ಲಿ ರುಬ್ಬಿರೋ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಜಾರ್ಗೆ ನೀರು ಹಾಕಿ ಜಾರನ್ನೇ ತೊಳೆದ ಹಾಕಿ. ತೆಳುವಾಗಿದ್ದರೆ ಸಾಕು, ಇದು ತುಂಬ ಗಟ್ಟಿ ಬೇಡ. ಅಕ್ಕಿ ಪಾಯಸ ತೆಳುವಾಗಿದ್ದರೆ ಆಮೇಲೆ ಆರಿದ ನಂತರ ಗಟ್ಟಿ ಆಗುತ್ತೆ. ಕುದಿ ಬಂದಮೇಲೆ ಗಟ್ಟಿ ಆಗುತ್ತೆ. ಕೈ ಆಡಿಸ್ತಾನೆ ಇರಿ, ತಳ ಹಿಡಿದಂಗೆ ನೋಡ್ಕೊಳ್ಳಿ. ಈಗ ಸ್ವಲ್ಪ ಕುದಿಯೋಕ್ಕೆ ಆರಂಭಿಸಿದೆ. ಈಗ ಬೆಲ್ಲ ಸೇರಿಸಿ. ಅಕ್ಕಿ ಪಾಯಸಕ್ಕೆ ಬೆಲ್ಲನೇ, ಕಪ್ಪು ಬೆಲ್ಲ ಆದರೂ ಆಗುತ್ತೆ, ಬಿಳಿ ಬೆಲ್ಲ ಆದರೂ ಆಗುತ್ತೆ. ಬೆಲ್ಲನೇ ರುಚಿ. ಮುಂಚೆ ಎಲ್ಲ ಕಪ್ಪು ಪಾಯಸನೇ ಮಾಡ್ತಾಯಿದ್ದಿದ್ದು. ಕಪ್ಪು ಬೆಲ್ಲನೇ ಹಾಕಿ. ಈಗ ಇದು ಕುದಿ ಬಂದಿದೆ, ಕುದೀತಾ ಇದೆ. ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಹಿಂದೆ ಎಲ್ಲ ಅವರು ಕಪ್ಪು ಬೆಲ್ಲನೇ ಹಾಕ್ತಾಯಿದ್ದಿದ್ದು. ಕಪ್ಪು ಬೆಲ್ಲನೂ ತುಂಬ ರುಚಿ ಬರುತ್ತೆ. ಬಿಳಿ ಬೆಲ್ಲನೂ ಹಾಕ್ಬೋದು, ಸಕ್ಕರೆ ತಿನ್ನೋರು ಸಕ್ಕರೆ ಹಾಕೋಬೋದು. ಅಕ್ಕಿ ಪಾಯಸಕ್ಕೆ ಬೆಲ್ಲನೇ ರುಚಿ ಕೊಡುತ್ತೆ. ಇದಕ್ಕೆ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಏನೂ ಹಾಕ್ತಾಯಿಲ್ಲ. ಇದೆರಡು ಪಾಯಸಗಳು ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ದಿದ್ದು. ಹಿಂದಿನವರು ಇವರೆರಡು ಪಾಯಸ ಮಾಡ್ತಾಯಿದ್ದಿದ್ದು. ಈಗ ಎಲ್ಲ ಬೇರೆ ಬೇರೆ ಪಾಯಸ ಮಾಡ್ಕೋತಾರೆ. ಹಾಲು ಹಾಕಿದರೆ ಹಾಕೋಬೋದು. ನಾನಿಲ್ಲಿ ಕಾಯಿ ಹಾಕಿರೋದ್ರಿಂದ ಹಾಲು ಹಾಕ್ತಾಯಿಲ್ಲ. ಹಾಲು ಹಾಕಿದ ಪಾಯಸ ಕೆಲವರು ಕುಡಿಯಲ್ಲ. ಹೀಗೆ ಚೆನ್ನಾಗಿರುತ್ತೆ. ಇದು ಆರಿದ ನಂತರ ಗಟ್ಟಿ ಬರುತ್ತೆ. ನಾನು ದೇವ್ರ ಮನೆಗೆ ಇಡೋಣ ಅಂತ ಮಾಡ್ತಾಯಿದ್ದೀನಿ. ರಾಘವೇಂದ್ರ ಸ್ವಾಮಿಗೂ ಇಟ್ಟು ದೇವ್ರ ಮನೆಗೂ ಇಟ್ಟೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.